ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದಿನ 30ರ ಜಪ. ಓಂ ದಾಮೋದರಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ದಾಮೋದರಾಯ ನಮಃ. ಈ ಕಾರ್ತಿಕ ಮಾಸದ 30ನೇ ದಿವಸ ಅಮಾವಾಸ್ಯೆ ಬರುತ್ತೆ. ಇದನ್ನು ಮಾರ್ಗಶಿರ ಅಮಾವಾಸ್ಯೆ ಅಂತ ಕೂಡ ಹೇಳಲಾಗುತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬರುತ್ತೆ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಅಮಾವಾಸ್ಯೆ ತಿಥಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಈ ದಿನ ಏನೇನು ಮಾಡ್ಬೋದು ಅಂತ ಹೇಳ್ತಾರೆ ಅಂದರೆ, ಶ್ರಾದ್ದ ಮಾಡೋದು, ಸ್ನಾನ ಮಾಡೋದು, ದಾನ ಮಾಡೋದು, ಪಿತೃಗಳಿಗೆ ಪ್ರಾರ್ಥನೆ ಸಲ್ಲಿಸೋದು ಮಂಗಳಕರ ಅಂತ ಹೇಳ್ತಾರೆ. ಈ ದಿನ ಸೂರ್ಯನ ಜೊತೆ ವಿಷ್ಣುವನ್ನು ಪೂಜಿಸಿದ್ರೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನ ವಿಶೇಷ ಮಹತ್ವ ಹೊಂದಿದೆ. ಈ ದಿನ ತರ್ಪಣ ಮತ್ತು ಶ್ರಾದ್ದದ ಜೊತೆಯಲ್ಲಿ ಕೆಲವು ಒಂದು ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ಮಂಗಳಕರ ಫಲಿತಾಂಶ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿದೆ. ಚಂದ್ರ ಈ ದಿನ ಆಕಾಶದಲ್ಲಿ ಗೋಚರಿಸಲ್ಲ. ಆ ದಿನವನ್ನೇ ಅಮಾವಾಸ್ಯೆ ಅಂತ ಹೇಳೋದು. ಮಾರ್ಗಶಿರ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಪಿತೃಗಳು ಮತ್ತು ಪೂರ್ವಜರನ್ನು ಪೂಜಿಸುವ ಪ್ರಮುಖ ದಿನ ಅಂತ ಹೇಳ್ತಾರೆ. ಅನೇಕ ಕಡೆ ಅನೇಕ ಜನರು ಈ ದಿನ ಪಿತೃತರ್ಪಣ ಪಿಂಡದಾನ ಮಾಡ್ತಾರೆ. ಯಾವುದೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆ ಮಾಡೋಕ್ಕೆ ಈ ದಿನ ಮಂಗಳಕರ ಅಂತ ಹೇಳಲಾಗುತ್ತೆ. ಜಾತಕದಲ್ಲಿ ಚಂದ್ರನ ಸ್ಥಾನ ಬಲಗೊಳಿಸಬೇಕು ಅಂದರೆ ಈ ದಿನ ಚಂದ್ರನಿಗೆ ಅರ್ಘ್ಯ ಅರ್ಪಿಸ್ತಾರೆ. ಪವಿತ್ರ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಶನಿ ದೋಷ, ಸಾಡೆ ಸಾತಿ ದೋಷ ಇದ್ದರೆ ಈ ದಿನ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಮತ್ತು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಮಾರ್ಗಶಿರ ಅಮಾವಾಸ್ಯೆ ದಿನ. ಅದು ಹೇಗೆ ಮಾಡ್ತಾರೆ ಅಂದರೆ, ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡ್ತಾರೆ. ಸ್ನಾನ ಆದಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ. ಪಿಂಡದಾನ ಪಿತೃತರ್ಪಣ ಮಾಡ್ತಾರೆ. ಈ ದಿನ ಹವನ ಯಜ್ಞ ಮಾಡಿದ್ರೂ ಕೂಡ ಪುಣ್ಯ ಕಾರ್ಯ ಅಂತ ಹೇಳ್ತಾರೆ. ಮತ್ತು ಜನರು ತಮ್ಮ ಪೂರ್ವಜರ ಶಾಂತಿಗೋಸ್ಕರ ಪಿತೃಗಾಯತ್ರಿಯನ್ನು ಸಹ ಹೇಳ್ತಾರೆ. ಈ ದಿನ ಭಗವದ್ಗೀತೆ ಓದೋದು ಕೂಡ ಅತ್ಯಂತ ಲಾಭದಾಯಕ ಅಂತ ಹೇಳಲಾಗುತ್ತೆ. ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಪಿತೃದೋಷದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಜಾತಕದಲ್ಲಿ ಏನಾದರೂ ಪಿತೃದೋಷ ಇದ್ದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನೈವೇದ್ಯ ಅರ್ಪಣೆ ಮಾಡಿ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಹೂವು ಮತ್ತು ಕುಂಕುಮ ಹಾಕಿ ಸೂರ್ಯ ದೇವನಿಗೆ ಅರ್ಪಿಸ್ತಾರೆ. ಮತ್ತು ಅಮಾವಾಸ್ಯೆ ದಿನ ಅರಳಿ ಮರಕ್ಕೆ ನೀರನ್ನು ಕೂಡ ಅರ್ಪಿಸಲಾಗುತ್ತೆ. ಈ ದಿನ ಪಿತೃಸ್ತೋತ್ರ, ಪಿತೃಕವಚ ಈ ರೀತಿ ಎಲ್ಲ ಪಠಿಸೋದ್ರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ಬ್ರಾಹ್ಮಣರಿಗೆ ಆಹಾರ ಕೊಟ್ಟರೆ ಕೂಡ ಮಂಗಳಕರ ಅಂತ ಹೇಳ್ತಾರೆ. ಇದರಿಂದ ಪೂರ್ವಜರು ಕೂಡ ಅತ್ಯಂತ ಸಂತೋಷಗೊಳ್ತಾರೆ. ಇದು ಮಾರ್ಗಶಿರ ಅಮಾವಾಸ್ಯೆಯ ಮಹತ್ವ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.